ನಿನ್ನೆ ತಡರಾತ್ರಿ ತಡಸ್ಥಾಯವ ದೇವಸ್ಥಾನ ಹತ್ರ ಒಂದು ಅಪಘಾತ ಆಗಿ ದುರ್ಘಟನೆ ಸಂಭವಿಸಿದೆ. ಇದ್ರ ಬಗ್ಗೆ ಆಂಬ್ಯುಲೆನ್ಸ್ ಸಿಬ್ಬಂದಿಗಳಾಗಿ ತಾವೇನು ಹೇಳ್ತೀವಿ? ನಿನ್ನೆ ರಾತ್ರಿ ಬೆಳಗಿನ ಜಾವ 3 ಗಂಟೆಗೆ ನಮಗೊಂದು ಕಾಲ್ ಸೆಂಟ್ರಿಂದ ಕಾಲ್ ಬರುತ್ತೆ, ಹಿಂಗೆ ಆಕ್ಸಿಡೆಂಟ್ ಆಗಿದೆ ತಳಸ ಹತ್ರ ತಾಯಮ್ಮನ ಗುಡಿ ಹತ್ರ ಅಂತ. ನಾನು ನಮ್ಮ ಡ್ರೈವರ್ಗಳು ಸ್ವಲ್ಪ ಬೇಗ ಸ್ಪೀಡಾಗಿ ಹೋಗಿ ಪೇಷಂಟ್ ಕಡೆ ಅಲ್ಲಿ ನೋಡಿದಾಗ ಅಲ್ಲ ಒಂದು ಕರ್ವ್ ಹತ್ರ ತಾಯಮ್ಮನ ಗುಡಿ ಹತ್ರ ಒಂದು ತಿರುವಿದೆ, ಶಾರ್ಪ್ ಕರ್ವ್ ಇದೆ. ಅಲ್ಲಿ ಬ್ರಿಜಾ ಕಾರೊಂದು ಕಂದಕ ಕುರುಳಿ ಹೊಂಡದಲ್ಲಿ ತುಂಬ ನಜ್ಜುಗುಜ್ಜಾಗಿತ್ತು. ಆ ಸಮಯದಲ್ಲಿ ನಾವು ಹೋದಾಗ ತಡಸ ಪೊಲೀಸ್ ಠಾಣೆಯವರಿದ್ದರು. ಆಮೇಲೆ ನಮ್ಮ ಮುಂಡ್ಗೋಡಿನ ಅಗ್ನಿಶಾಮಕ ದಳದವರೆಲ್ಲ ಒಂದು 2 ಪೇಷಂಟ್ನ ತೆಗೆದು ನಮ್ಮ 108 ತಡಸ ಆ್ಯಂಬುಲೆನ್ಸ್ನವ್ರಿಗೆ ಕರೆಸಿ ಹುಬ್ಬಳ್ಳಿ ಆಸ್ಪತ್ರೆಗೆ ದಾಖಲು ಮಾಡಿದರು. ಮತ್ತು ಇನ್ನೊಂದು ಪೇಷಂಟ್ ಇದ್ದರು, ಅವರಿಗೆ ಉಸಿರಾಟ ಏನೂ ಇರಲಿಲ್ಲ. ಕಡೆಗೆ ನಾವು ಸಹ ನಮ್ಮ ಮುಂಡ್ಗೋಡು 108 ಆಂಬುಲೆನ್ಸಲ್ಲಿ ಪೇಷಂಟ್ನ ಆಂಬುಲೆನ್ಸಲ್ಲಿ ಹಾಕ್ಕೊಂಡು ಆಕ್ಸಿಜನ್ ಎಲ್ಲ ಹಾಕ್ಕೊಂಡು ಏನಾದ್ರು ಇದ್ದರೂ ಚಾನ್ಸಸ್ ಇದ್ದರೂ ಇರ್ಬೋದು ಬದುಕಲಿಕ್ಕೆ ಅಂತೇಳಿ ಹುಬ್ಬಳ್ಳಿ KMC ಆಸ್ಪತ್ರೆಗೆ ಹೋಗಿ ದಾಖಲು ಮಾಡಿ ಬಂದ್ವಿ. ಆದರೆ ಅಲ್ಲಿ ಅವ್ರ ಸ್ನೇಹಿತರು ಹೇಳ್ತಿರೋ ಪ್ರಕಾರ ಅದು ಕಳೆದ ರಾತ್ರಿ 7:00 ಅವರು ಹುಬ್ಬಳ್ಳಿಯಿಂದ ಮುಂಡ್ಗೋಡು ಬರಬೇಕಾದ್ರೆ ಸ್ವಲ್ಪ ಅರ್ಜೆಂಟಾಗಿ ಮನೆಯಲ್ಲಿ ಮಗುಗೇನೋ ಆರಾಮಿಲ್ಲ ಅಂದಾಗ ಸ್ವಲ್ಪ ಬೇಗ ಬರಬೇಕಾದ್ರೆ ಸಡನ್ ಶಾರ್ಪ್ ತಿರುವು ಗೊತ್ತಾಗದೇ ಇರೋದ್ರಿಂದ ಅವರು ಸ್ಪೀಡಾಗಿ ಹೋಗಿ ಕಂದಕಕ್ಕೆ ಬಿದ್ದಿದ್ದಾರೆ. ಮೂವರಿಗೂ ತುಂಬ ದೊಡ್ಡ ಆಗಿತ್ತೇನೋ. ಸುಮಾರು 7:30 ನಡೆದ ಘಟನೆ ಅದು. ಆದರೆ ಅಲ್ಲಿ ಏನೂ ನೆಟ್ವರ್ಕ್ಗಳು ಸಿಗದೇ ಇರೋ ಕಾರಣ ಯಾರಿಗೂ ಕರೆ ಮಾಡೋಕ್ಕಾಗಿಲ್ಲ. ಯಾರೂ ಜನರು ಕೂಡ ಅದನ್ನು ಗಮನಿಸಿಲ್ಲ. ಹಾಗಾಗಿ ರಾತ್ರಿ 2 ಗಂಟೆ 11 ಗಂಟೆಗೆ ವಿಷಯ ಯಾಕೆ ಮನೆಗೆ ಬಂದಿಲ್ಲ ಅಂತ ಗೊತ್ತಾದಾಗ ಅವ್ರ ಸ್ನೇಹಿತರು ಎಲ್ಲರೂ ಸಹ ಎಲ್ಲ ಕಡೆ ಮುಂಡ್ಗೋಡಿಂದ ತಡಸ ಸಿಗೋರು ಸುತ್ತಮುತ್ತ ನೋಡ್ತಾ ಹೋದಾಗ ಸುಮಾರು 12-1 ಗಂಟೆಗೇನೋ ಅವರಿಗೆ ಅಲ್ಲಿ ಆಗಿದ್ದು ಅವರು ಸಿಗ್ತಾರೆ. ಅಲ್ಲಿ ಅಪಘಾತ ಆಗಿದ್ದು ಗೊತ್ತಾದ ನಂತರ ಅಗ್ನಿಶಾಮಕ ದಳದವರಿಗೆ 108 ಆಂಬುಲೆನ್ಸ್ವರಿಗೆಲ್ಲ ತಿಳಿಸಿ ಮಾಡಿ ಪೇಷಂಟ್ ತೆಗಲಿಕ್ಕೆ ಭಾಳ ಹೊತ್ತಾಗಿರ್ತದೆ. ಅಲ್ಲಿಂದ ತಕ್ಷಣ ಆಸ್ಪತ್ರೆಗೆ ಇಬ್ಬರನ್ನು ದಾಖಲಿಸಿದ್ದಾರೆ. ಪ್ರೆಸೆಂಟ್ ಈಗ ಆಸ್ಪತ್ರೆಯಲ್ಲಿದ್ದಾರೆ. ಒಬ್ಬರು ತೀರ್ಕೊಂಡಿದ್ದಾರೆ. ಈಗ ನೀವು 108 ಸಿಬ್ಬಂದಿಯಾಗಿ ಸುಮಾರು ವರ್ಷಗಳಿಂದ ಮುಂಡಗೋಡದಲ್ಲಿ ಕೆಲಸ ಮಾಡ್ತಿದ್ದೀರಾ. ಈಗ ನೀವು ಕೆಲಸ ಮಾಡಿರುವಂಥ ಪ್ರತಿಶತ 80 ಕೇಸ್ಗಳಲ್ಲಿ ಎಲ್ಲ ಕೇಸ್ಗಳು ಹುಬ್ಬಳ್ಳಿ ರಸ್ತೆಯದ್ದೇ ಜಾಸ್ತಿ ಬಂದಿರುತ್ತೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅಲ್ಲಿ ಒಂದು ಸಮಸ್ಯೆ ಏನಂದರೆ ಅಲ್ಲಿ ಬಹಳಷ್ಟು ತಿರುವುಗಳಿದ್ದಾವೆ ಅಲ್ಲಿ. ಆಮೇಲೆ ಅಲ್ಲಿ ತಡಸ ದಾಟಿದ ತಕ್ಷಣ ಇಲ್ಲಿ ಜೇನ್ಮುರಿ ಬಾಚಣಿಗೆವರೆಗೂ ನೆಟ್ವರ್ಕ್ ಸಿಗೋದಿಲ್ಲ. ಇನ್ ಕೇಸ್ ಅಪಘಾತ ಆದರೂ ಸಹ ತಕ್ಷಣ ಅಲ್ಲಿ ನೆಟ್ವರ್ಕ್ ಇದ್ದರೆ ಯಾರಿಗಾದರೂ ಆಂಬ್ಯುಲೆನ್ಸಿಗಾದ್ರು ಫೋನ್ ಮಾಡಿ ಅಥವಾ ಸ್ಟೇಷನಿಗಾದ್ರು ಅಥವಾ ಪಬ್ಲಿಕ್ಸಿಗೆ ಯಾರಿಗಾದ್ರೂ ಮನೆಯವ್ರಿಗೆ ಫೋನ್ ಮಾಡಿ ತಿಳಿಸಿದಾಗ ಅಟ್ಲೀಸ್ಟ್ ಅರ್ಧ ಗಂಟೆನೋ 1 ಗಂಟೆನೋ ಅಷ್ಟರೊಳಗೆ ಯಾರಾದರೂ ಬಂದು ಹೆಲ್ಪ್ ಮಾಡಿದರೆ ಗೋಲ್ಡನ್ ಅವರ್ ಎಮರ್ಜೆನ್ಸಿ ಅಂತೀವಿ ನಾವು. ಅಪಘಾತ ಆಕ್ಸಿಡೆಂಟ್ ಆದ ತಕ್ಷಣ ಯಾವುದೇ ಎಮರ್ಜೆನ್ಸಿ 1 ತಾಸಲ್ಲಿ ನಾವು ಏನಾದರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಆಸ್ಪತ್ರೆಗೆ ದಾಖಲಿಸಿದರೆ ಉಳಿಯೋ ಚಾನ್ಸಸ್ ಭಾಳಷ್ಟು ಹೆಚ್ಚಾಗಿರುತ್ತೆ. ಆದರೆ ಇವರು ಸುಮಾರು 7-8 ಗಂಟೆಗೆ ಆಗಿರೋದ್ರಿಂದ ರಾತ್ರಿ 1 ಗಂಟೆಯಿಂದ 2 ಗಂಟೆ ಕಾಲಾವಧಿಯಲ್ಲಿ ಸಿಕ್ಕಿದೆ. ಈಗ ಇವರು ಆಕ್ಸಿಡೆಂಟ್ ಆಗಿರೋದು ಸಿಕ್ಕಿರ್ತಾರೆ. ನಂತರದಲ್ಲಿ ಅವರೆಲ್ಲ ಆಂಬ್ಯುಲೆನ್ಸ್ಗೆ ಪೊಲೀಸರಿಗೆ ಅವರಿಗೆ ಹೇಳಿ ಬಂದು ತೆಗಲಿಕ್ಕೆ ಒಂದು 2:30-3 ಗಂಟೆ ಆಗಿರುತ್ತೆ. ಸುಮಾರು 5-6 ತಾಸು ವ್ಯರ್ಥ ಆಗಿರುತ್ತೆ. ಅಲ್ಲಿ ನೆಟ್ವರ್ಕ್ಗಳ ಸಮಸ್ಯೆ ಇದೆ. ಇವನ್ ಪೇಷಂಟಿಗೆ ಜೀವ ಇದ್ದು ತಾನು ಮೊಬೈಲ್ ತೆಗೆದು ಫೋನ್ ಮಾಡಿ ಟ್ರೈ ಮಾಡಿದ್ರೆ ನೆಟ್ವರ್ಕ್ ಇರೋದಿಲ್ಲ. ಆವಾಗ ತಾನು ಏನು ಮಾಡಲಿಕ್ಕೆ ಆಗಿರೋದಿಲ್ಲ. ಅದೇ ರೀತಿಯಲ್ಲಿ ಆ ಕಂದಕಕ್ಕೆ ಬಿದ್ದ ಮೇಲೆ ಜನರು ಕಣ್ಣಿಗೆ ಕೂಡ ಕಾಣೋದಿಲ್ಲ ರಾತ್ರಿ ಆಗಿರೋದ್ರಿಂದ. ಹಗಲೊತ್ತಾಗಿದ್ದರೆ ಯಾರಾದರೂ ಓಡಾಡ್ತಿರೋರು ಬೈಕ್ನವ್ರು ನೋಡ್ತಿದ್ರೇನೋ. ಹಾಗಾಗಿ ಪಾಪ ಒಬ್ಬರು ಒಳ್ಳೆ ಗ್ರಾಮ ಲೆಕ್ಕಾಧಿಕಾರಿಗಳನ್ನ ನಾವು ಇವತ್ತು ಕಳ್ಕೊಂಡಿದ್ದೇವೆ. ನಾವು ಪ್ರತಿ ಸಲ ನಮಗೆ ಇದೇ ರೀತಿ ಆಗ್ತಿರ್ತದೆ ಸಮಸ್ಯೆ. ತಿರುವುಗಳು ಭಾಳ ಶಾರ್ಪ್ ತಿರುವುಗಳಿದಾವಲ್ಲಿ. ಹಾಗಾಗಿ ಅದು ತಿರುವುಗಳು ಇರದೇ ಇದ್ದಿದ್ರೆ ಹಂಗೆ ಆಗ್ತಿರ್ಲಿಲ್ಲ ಅಂತ ಅಭಿಪ್ರಾಯ. ನಾ ಬರಲೇ ಸಂಜೆ ಮೊಬೈಲ್ ಇಟ್ಕೊಂಡು ಬೆಂಡ್ ಮಾಡಿತಾರೆ ಬೆಂಡ್ ಮಾಡಿ ಕಿರಣ ನೀ ಡೋರ್ ಜಗ್ಗ ಕಿರಣ. ಹಾಂ ಮುರಿ ಅದನ್ನು ಜಗ್. ಹಾಂ ಜಕ್ಕೋರ ಅವಂಗ